ನಮಸ್ಕಾರ ಸ್ನೇಹಿತರೆ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕನ್ನಡ ಭಾಷೆ ವ್ಯಾಕರಣ, ಕನ್ನಡ ಭಾಷೆ ಬಗ್ಗೆ 30 ಮಾರ್ಕ್ಸ್ ಕ್ವಶನ್ಸ್ ಇದ್ದೇ ಇರುತ್ತವೆ. ಇದರಲ್ಲಿ ಮೊದಲನೇದಾಗಿ ದ್ವಿರುಕ್ತಿಗಳು ಅಂದರೆ ಉಕ್ತಿ ಅಂದರೆ ಮಾತು ಎಂದರ್ಥ. ಇವಕ್ಕೆ ಅರ್ಥ ಇರುತ್ತೆ, ಆದರೆ ಎರಡೆರಡು ಬಾರಿ ಹೇಳುವುದಕ್ಕೆ ದ್ವಿರುಕ್ತಿ ಅಂತ ಕರೆಯುತ್ತಾರೆ. ಅದರಲ್ಲಿ ಕೆಲವು ಹೌದೌದು, ಬೇಡ ಬೇಡ, ನಟ್ಟ ನಡುವೆ, ನಿಲ್ಲು ನಿಲ್ಲು, ನಡೆ ನಡೆ, ಬಟ್ಟ ಬಯಲು, ಹಣ್ಣು ಹಂಪಲು, ಹೆಚ್ಚು ಹೆಚ್ಚು, ಬಂದೆ ಬಂದೆ, ಸಾಕು ಸಾಕು, ತುದಿ ತುದಿ, ತುತ್ತ ತುದಿ. ದೊಡ್ಡ ದೊಡ್ಡ, ಹೌದೌದು, ಕೊನೆ ಕೊನೆಗೆ, ಬೇಗ ಬೇಗ, ಹೆಚ್ಚೆಚ್ಚು, ಓಡು ಓಡು, ತಿರು ತಿರುಗಿ, ಮನೆ ಮನೆಗಳಲ್ಲಿ, ಮೊದಲು, ಕೊತ್ತ ಕೊನೆಗೆ, ಈಗೀಗ, ಮೊದಲು, ಮೆಲ್ಲ ಮೆಲ್ಲನೆ, ಒಬ್ಬೊಬ್ಬ, ಊರೂರು, ಯುಗಗಳ, ಹತ್ತಿರ ನಡು ನಡುವೆ, ಗಾವುದ, ದುಂಡು ದುಂಡಾದ, ಗರಿ ಗರಿ, ಓಡೋಡು, ಬಣ್ಣಗಳ, ಸುಡು ಒಳಗೊಳಗೆ, ಖಂಡಗಳ, ಇರುಳು, ಒಂದೊಂದು, ದಿನ ನೋಡು, ಸಲಕ್ಕೂ, ಬನ್ನಿ, ಈ ಥರ 2 ಬಾರಿ ಹೇಳುವುದಕ್ಕೆ ದ್ವಿರುಕ್ತಿ ಎಂದು ಕರೆಯುತ್ತಾರೆ. ಬಟ್ ಇದರಲ್ಲಿ ಹೇಳುವಂಥ ಎಲ್ಲ ಪದಗಳಿಗೂ ಅರ್ಥ ಇರುತ್ತೆ, ಅರ್ಥಗರ್ಭಿತವಾದ ಪದಗಳು, ವಾಕ್ಯಗಳು. ನೆಕ್ಸ್ಟ್ ಜೋಡು ನುಡಿಗಳು ಅಂದರೆ ಒಂದು ಪದಕ್ಕೆ ಇನ್ನೊಂದು ಪದ ಸೇರಿಸುತ್ತೇವೆ. ಸುಮ್ಮನೆ ಒಂದು ಪದಕ್ಕೆ ಇನ್ನೊಂದು ಅರ್ಥ ಬರಲಿ ಅಂತೇಳಿ. ಕರಿನರೆ, ಸೊಪ್ಪು ಸದೆ, ಬಟ್ಟೆ ಬರೆ, ಬಿಳಿ ಹೊಳೆ, ಆಲುಗೀಲು, ಮಕ್ಕಳು ಮರಿ, ಸತಿಪತಿ, ಮನೆ ಮಠ, ಹುಳ ಉಪ್ಪಡಿ, ಆಲ್ಜೇನು, ಈ ಥರ ನಮಗೆ ಒಂದು ಪದ ಜೊತೆಗೆ ಇನ್ನೊಂದು ಪದ ಸೇರಿಸುವುದಕ್ಕೆ ಜೋಡು ನುಡಿಗಳು ಅಂತ ಹೇಳುತ್ತಾರೆ. ಇದು ಕೇವಲ ಪ್ರಾಸಕ್ಕಾಗಿ ಮಾತ್ರ ಪದವನ್ನು ಸೇರಿಸುವುದು. ಇನ್ನೊಂದು ಅನುಕರಣವ್ಯಯ ಅಂದರೆ ಅರ್ಥವಿಲ್ಲದ ಧ್ವನಿ ವಿಶೇಷಗಳನ್ನು ಹೇಳುವುದಕ್ಕೆ ಅನುಕರಣವ್ಯಯ ಅಂತ ಹೇಳುತ್ತಾರೆ. ಗುಜು, ಜುಳು, ಪಟ, ಸರ, ಚಟ, ಪಳ, ಜಣ, ದಡ, ಡಣ, ಘಮ, ಗುಳು, ಚುಮು, ದಗ, ಚೂರು, ಲಕ, ಸುಯ್ಯನೆ, ರೊಯ್ಯನೆ, ದಡ, ಈ ಥರ ಅರ್ಥ ಇರುವುದಿಲ್ಲ ಈ ಪದಗಳಿಗೆ, ಬಟ್ ಧ್ವನಿ ವಿಶೇಷಗಳಿಂದ ಕೂಡಿರುತ್ತದೆ. ಇದನ್ನು ಅನುಕರಣವ್ಯಯ ಎಂದು ಕರೆಯುತ್ತಾರೆ. ತತ್ಸಮ, ತದ್ಭವ ಇವು ಸಂಸ್ಕೃತದಿಂದ ನೇರವಾಗಿ ಕನ್ನಡದಲ್ಲಿ ಬಳಸುವ ತತ್ಸಮ ಶಬ್ದಗಳು. ಸಂಸ್ಕೃತದಿಂದ ಅಲ್ಪ ಸ್ವಲ್ಪ ಬದಲಾವಣೆಯಾಗಿ ಕನ್ನಡದಲ್ಲಿ ಬಂದಿರುತ್ತವೆ. ಇವು ತತ್ಸಮ, ತದ್ಭವ ಎಂದು ಕರೆಯುತ್ತಾರೆ. ವಿಜ್ಞಾನ, ಭಿನ್ನಾಣ, ಸುದೆ, ಸೋದೆ, ವಂಶ, ಬಂಚ, ಶುನಕ, ಸೊಣಗ, ಮುಖಶಾಲೆ, ಮೊಗಸಾಲೆ, ತಟ, ತಡಿ, ಸ್ಥಾನ, ತಾಣ, ಧರ್ಮ, ದಮ್ಮ, ಧಾತೃ, ಧಾತರ, ವ್ಯಯ, ಬೀಯ, ಯಶ, ಜಶ, ಪಕ್ಷಿ, ಅಕ್ಕಿ, ವಿಜ್ಞಾಪನೆ, ಭಿನ್ನಹ, ವ್ಯಾಪಾರಿ, ಬೇಹಾರಿ, ಪಟ್ಟಣ, ಪತ್ತನ, ಬ್ರಹ್ಮ, ಬೊಮ್ಮ, ಸಾಮಂತ, ಸಾವಂತ, ಸಂದೇಹ, ಸಂದೇಯ, ಕಾರ್ಯ, ಕಜ್ಜ, ತಪಸ್ವಿ, ತವಸಿ, ಕೋಕಿಲ, ಕೋಗಿಲೆ, ಅಮೃತ, ಅಮರ್ಧ, ಕಣಿ, ಗಣಿ, ಅಟವಿ, ಅಡವಿ, ದೀಪಿಕ, ದೀವಿಗೆ, ಕಾವ್ಯ, ಕಬ್ಬ, ಪುಣ್ಯ, ಹೂನ್ಯ, ಪ್ರಸಾದ, ಅಸಾದ, ವಂದ್ಯ, ಬಂಜೆ, ಯಜ್ಞ, ಜನ್ನ, ಶಶಿ, ಸಸಿ, ಕವಿ, ಕಬ್ಬಿಗ, ವಿದ್ಯಾಧರ, ಬಿಜ್ಯೋಧರ, ದ್ಯೂತ, ಜೂಜು, ವೀರ, ಬೀರ, ಕುಟಾರ, ಕೊಡಲಿ, ಅರ್ಕ, ಎಕ್ಕ, ರಾಜ, ರಾಯ, ವೈಶಾಖ, ಬೇಸಗೆ, ವರ್ಷ, ವರುಷ, ಪಾದುಕ, ಹಾವುಗೆ, ದಿಶೆ, ದಿಶಾ, ದೃಷ್ಟಿ, ದಿಟ್ಟಿ, ಭಕ್ತ, ಭಕುತ, ಗ್ರಹ, ಗರ, ಶ್ರೀ, ಸಿರಿ, ಈ ಥರ ತತ್ಸಮ ತದ್ಭವಗಳು ಕೂಡ ನಿಮಗೆ ಎಕ್ಸಾಮ್ಸಲ್ಲಿ ಕೇಳ್ತಾರೆ. ಈ ಎಲ್ಲ ಕನ್ನಡ ವ್ಯಾಕರಣ ನಿಮಗೆ SDA, FDA, TETಗಳಲ್ಲಿ ಎಕ್ಸಾಮ್ಸಲ್ಲಿ, ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳ್ತಾರೆ. ಇನ್ನೂ ಹಲವಾರು ಇದ್ದಾವೆ, ಇಲ್ಲಿ ಕೆಲವು ಮಾತ್ರ ತೋರಿಸಲಾಗಿದೆ. ತಪ್ಪದೆ ಇವೆಲ್ಲವೂ ಕೂಡ ನೋಡಿಕೊಳ್ಳ್ರಿ. ಈ ಕನ್ನಡ ವ್ಯಾಕರಣ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ, ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಕಾಂಪಿಟೇಟಿವ್ ಗ್ರೂಪ್ಸ್ಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಎಲ್ಲರೂ ಮಾಡಿ. ಇಂಥ ಒಳ್ಳೆಯ ಕಂಟೆಂಟ್ಗಳೊಂದಿಗೆ ನಿಮ್ಮ ಮುಂದೆ ಮತ್ತೆ ಬರುತ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.